ಇದೇ ವರ್ಷ ಫೆಬ್ರವರಿ 27ನೇ ತಾರೀಕು ನನ್ನ ಮದುವೆನ ರಾಕೇಶ್ ಎಂಬುವ್ರ ಜೊತೆ ಮದುವೆ ಮಾಡಿದ್ರು ನಮ್ಮ ತಂದೆ ತಾಯಿ. ರಾಕೇಶ್ ಅವ್ರ ಫ್ಯಾಮಿಲಿ ಏನೇನು ಕೇಳ್ತಾರೋ ಎಲ್ಲ ವರದಕ್ಷಿಣೆ ವರೋಪಚಾರ ಎಲ್ಲ ಕೊಟ್ಟು ಅವ್ರಿಗೆ ಇಷ್ಟ ಬಂದಂತೆಯೇ CBR ಕನ್ವೆನ್ಷನ್ ಹಾಲಲ್ಲಿ ಮದುವೆ ಮಾಡಿದ್ರು ನಮಗೆ. ಇದು ನನ್ನ ಜೊತೆ ಚೆನ್ನಾಗಿದ್ದಿದ್ದು ಅವನು ಒಂದು 10 ದಿನ ಅಷ್ಟೇ, ಒಂದು 8 ದಿನದಿಂದ 15 ದಿನ ಅಷ್ಟೇ ನನ್ನ ಜೊತೆ ಚೆನ್ನಾಗಿದ್ದಿದ್ದು. ಅದಾದಮೇಲೆ ನನ್ನನ್ನು ಮಾತಾಡ್ಸೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ, ಅವ್ನ ಪಾಡಿಗೆ ಅವ್ನು ಇರ್ತಾ ಇದ್ದ. ಸೊ ಅವ್ನ ಬಿಹೇವಿಯರಲ್ ಚೇಂಜಸ್ಸು ತುಂಬಾ ಇತ್ತು. ಇದಾದಾಗ ಏನಾಯಿತು ಅಂತಂದರೆ, ನಾನು ಈಗ ದಿನಾನು ಟಾರ್ಚರ್ ಕೊಡ್ತಾಯಿದ್ದೆ. ನಿಮ್ಮ ಮನೆಯಿಂದ ಹೋಗಿ ವರದಕ್ಷಿಣೆ ತೊಗೋಬಾ, ನಿಮ್ಮ ಅಪ್ಪ ಅಮ್ಮಗೆ ಹೇಳು ನೀನು ವರದಕ್ಷಿಣೆ ತೊಗೋಬಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನಗೆ ಟಾರ್ಚರ್ ಮಾಡ್ತಾಯಿದ್ದೆ. ಸೊ ನಾನು ತುಂಬ ದಿವಸನೂ ತಡ್ಕೊಂಡೇ ಇದ್ದೆ, ಏನಕ್ಕೆ ಇವನಿಗೆ ಮಾಡ್ತಿದ್ದಾನೆ ಎಲ್ಲನೂ ಅಂದ್ಬಿಟ್ಟಂತ ನನಗೆ ಗೊತ್ತಿರಲಿಲ್ಲ. ಸೊ ಹೀಗೆ ಒಂದು ದಿವಸ ಚೆಕ್ ಮಾಡಿದಾಗ ಅವ್ನ ಫೋನು ಅವ್ನು ಯಾವುದೋ ಬೇರೆ ಹೆಂಗಸರ ಜೊತೆ ಎಲ್ಲ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ. ದಿನಾನು ಹೊಡೆಯೋದು ನನಗೆ, ಆಮೇಲೆ ವರದಕ್ಷಿಣೆ ತೊಗೋಬಾ ಅಂತ ಹೇಳೋದು, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಫ್ಯಾಮಿಲಿ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಡ್ತೀರಿ ಅಂತ ದಿನಾನು ಬೆದರಿಕೆ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ದ. ಸೊ ಹೀಗಾಗಿ ಹೀಗಿದ್ದಾಗ ನಾನು ಒಂದು ದಿವಸ ಇಟ್ಕೊಂಡು ನನ್ನನ್ನು ಹೊಡೆದೇ ಬಿಟ್ಟಿದ್ರು ಅವ್ರ ಅಪ್ಪ, ಅವ್ರ ಅಕ್ಕ, ಅವ್ರ ಅಮ್ಮ ಎಲ್ಲನೂ. ಇದೇನಾದ್ರೂ ಆಚೆ ಬಂತು ಅಂದರೆ ನಾನು ನಿನ್ನ ಮೇಲೆ ಪೆಟ್ರೋಲ್ ಹಾಕಿ ಸುರಿದು ಬಿಡ್ತೀನಿ ಅಂತ ಭಯ ಇಕ್ಸಿದ್ರು. ಸೊ ನನಗೇನು ಮಾಡಬೇಡಿ, ಸೊ ನಾನಿನ್ನು ಯಾರಿಗೂ ಹೇಳೋದಿಲ್ಲ ಇದನ್ನು ಅಂತ ಹೇಳಿದಾಗ ಅಲ್ಲಿಗೆ ಸ್ಟಾಪ್ ಮಾಡಿದರು. ಅದಾಗಿ ಒಂದು 2 ದಿವಸ ನೆಕ್ಸ್ಟ್ ದಿನಕ್ಕೆ ಸರ್ ನಾನು ನಮ್ಮ ಮನೆಗೆ ಇನ್ಫಾರ್ಮ್ ಮಾಡಿದೆ. ನಮ್ಮ ಅಪ್ಪ ಅಮ್ಮಗೆ ಹೇಳಿದೆ, ನಾನು ಈ ಥರ ಆಗ್ತಾಯಿದೆ, ನನಗೆ ಈ ಥರ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟಂತ. ಸೊ ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಬಂದು ಅವತ್ತೂ ಅಷ್ಟೇ ನಮ್ಮ ಅಪ್ಪ ಹೊಡೆದು ರಾಕೇಶನ್ನು, ನಮ್ಮ ಅಪ್ಪ ನಮ್ಮ ಅಣ್ಣ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ನನಗೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವತ್ತೂ ನನಗೆ ಹೇಳಿದ ಮಾತೇನಂತಂದರೆ, ತಾಳಿ ಬಿಸಾಕ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರು ನೀನು, ನನಗೂ ನಿನಗೆ ಏನು ಸಂಬಂಧ ಇಲ್ಲ ಅನ್ನೋದರನ್ನೇ ಹೇಳಿದವನು, ಮಾತಾಡಿದವನು. FIR ಆಗಿದೆ, ಇವಾಗ FIR ಆಗಿದೆ. ಸೊ ಅದು ಪ್ರೋಸೆಸ್ ನಡೀತಾ ಇದೆ. ಬಟ್ ಅವನ್ನ ಇನ್ನೂ ಏನು ಪೊಲೀಸವ್ರು ಏನು ಅರೆಸ್ಟ್ ಮಾಡೋದಾಗಲಿ ಏನು ಮಾಡೋದಾಗಲಿ ಮಾಡಿಲ್ಲ ಇನ್ನು. ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸ್ಬೇಕಾಗಿಂತ ಕೇಳ್ಕೊತಾ ಇದ್ದೀವಿ ಸರ್. ಅದೀಗ ಅಣ್ಣವ್ರು ಸಂದೇಶ್ ಅಣ್ಣವ್ರು ಹೇಳಿರ್ತಾರೇ ಅವ್ರ ಮನೆ, ರಾಕೇಶ್ ಅವ್ರ ಮನೆ ಮುಂದೆನೇ ಹೋಗಿ ಹೋರಾಟ ಮಾಡೋಣ ಅಂತಿದ್ದೀವಿ ಸರ್. ಹೋರಾಟ ರಾಕೇಶ್ ಸರ್, ಇವ್ರ ಜೊತೆನೇ ಮದುವೆ ಆಗಿದ್ದು ನನಗೆ. ಇವರೇನೆ ತುಂಬ ಇದೆ ಸರ್. ಅವನ್ನ ಅಫೇರ್ ಸಿಕ್ಕೊಂಡಿರೋದು. ನನಗಾಗಿರೋ ಮೋಸ ಇನ್ನು ಯಾವುದೋ ಒಂದು ಹುಡುಗಿಗೂ ಆಗಬಾರ್ದು ಅನ್ನೋದು ನನ್ನ ಒಂದು ಕಳಕಳಿ ಸರ್.